ಉತ್ತರ ಕನ್ನಡದ ಮಾಜಿ ಬಿಜೆಪಿ ಸಂಸದರಾಗಿದ್ದಂತಹ ಅನಂತಕುಮಾರ್ ಹೆಗಡೆ ವಿರುದ್ಧ ಹಲ್ಲೆ ಆರೋಪ ಕೇಳಿಬಂದಿದೆ. ಪ್ರಮುಖವಾಗಿ ಕಾರು ಓವರ್ಟೇಕ್ ವಿಚಾರಕ್ಕೆ ಹಲ್ಲೆ ಆಗಿದ್ದು ಪ್ರಕರಣ ಠಾಣೆಯ ಮೆಟ್ಟಿಲೇರಿದೆ. ಹಲ್ಲೆ ಮಾಡಿರೋದನ್ನ ಮಾಜಿ ಸಂಸದರ ಗನ್ಮ್ಯಾನ್ ಮತ್ತು ಕಾರು ಚಾಲಕ ಒಪ್ಪಿಕೊಂಡಿದ್ದಾರೆ. ಹಾಗಾದ್ರೆ ಪ್ರಕರಣ ಹೇಗೆ ಸಾಗುತ್ತೆ, ಬನ್ನಿ ಡೀಟೇಲ್ಸ್ ಇದೆ ನೋಡ್ಕೊಂಡು ಬರೋಣ. ಅನಂತಕುಮಾರ್ ಹೆಗಡೆ ಬೆಂಬಲಿಗರ ಗೂಂಡಾವರ್ತನೆ, ಓವರ್ಟೇಕ್ ಮಾಡಿದ್ದಕ್ಕೆ ಹಿಗ್ಗಾಮುಗ್ಗಾ ಥಳಿತ, ಪೊಲೀಸ್ ಠಾಣೆಯ ಮುಂದೆ ಜನರ ಆಕ್ರೋಶ, ಕೈಯಲ್ಲಿ ಗನ್ನು, ಮತ್ತೊಂದು ಕಡೆ ಕಾರ್ನಲ್ಲಿ ಚಾಲಕನಿಗೆ ಮನಸ್ಸೋ ಇಚ್ಛೆ ಹಲ್ಲೆ, ಹೆಂಗಸರು ಬೇಡ್ಕೊಂಡ್ರು ಕರುಣೆ ತೋರದೆ ಥಳಿತ. ಇದು ಯಾರೋ ಪುಡಿರೌಡಿಗಳ ಅಟ್ಟಹಾಸ ಅಲ್ಲ. ಅಸಲಿಗೆ ಇದು ಜನಪ್ರತಿನಿಧಿಯಾಗಿದ್ದ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಬೆಂಬಲಿಗರ ಗೂಂಡಾವರ್ತನೆ. ಹೌದು, ಇದು ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಕಾರು ಓವರ್ಟೇಕ್ ಮಾಡಿದ್ದಕ್ಕೆ ಕಾರು ಚಾಲಕನಿಗೆ ಥಳಿಸಿದ ರೀತಿ. ಈ ಘಟನೆ ನಡೆದಿರೋದು ನೆಲಮಂಗಲ ತಾಲೂಕಿನ ಹಳೆನಿಜಗಲ್ ಬಳಿ. ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಬೆಂಗಳೂರು ಕಡೆಗೆ ಬರ್ತಿರ್ತಾರೆ. ಈ ವೇಳೆ ಮತ್ತೊಂದು ಕಾರಿನಲ್ಲಿ ಅನಂತಕುಮಾರ್ ಹೆಗಡೆ ಕಾರನ್ನು ಓವರ್ಟೇಕ್ ಮಾಡಿದ್ದಾರೆ. ನೋಡಿ, ಇಷ್ಟಕ್ಕೇನೆ ಸಿಟ್ಟಿಗೆದ್ದ ಅನಂತಕುಮಾರ್ ಹೆಗಡೆ ಗನ್ಮ್ಯಾನು ಮತ್ತು ಕಾರ್ ಡ್ರೈವರು ಕಾರನ್ನು ಅಡ್ಡಗಟ್ಟಿ ಚಾಲಕನಿಗೆ ಮುಗ್ಗ ಥಳಿಸಿದ್ದಾರೆ. ಸಲ್ಮಾನ್, ಸೈಫ್, ಇಲಿಯಾಸ್ ಖಾನ್, ಗುಲ್ಶೀರ್ ಉನ್ನೀಸಾ ಹಲ್ಲೆಗೊಳಗಾಗಿದ್ದಾರೆ. ಇನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಿದೆ. ಹಳೆನಿಜಗಲ್ ಬರ್ತಾ ಇದ್ದೋ ಲೆಫ್ಟ್ ಸೈಡ್ ಇಂದ ಬಂದು ಯಾರು ನೋಡಿದ್ರ, ನಾನು ಗ್ಲಾಸ್ ಇಡ್ತಾವ, ನಾನು ಗ್ಲಾಸ್ ಇಡ್ದು ಏನಣ್ಣ ಅಂತ ಹೇಳಿದ, ಸೈಡಲ್ಲಿ ಹಾಕೋ ಅಂತ ಹೇಳ್ದ, ಏನೋ ಸೈಡಲ್ಲಿ ನಿಲ್ಸು ಅಂತ ಹೇಳ್ತಾರ ಅಂತ ನಾನು ಸೈಡ್ ನಿಲ್ಸಿದಷ್ಟೇ. ಕೆಳಗಡೆ ಇಳಿಯಕ್ಕೆ ಕೊಡ್ತಾ ಇಲ್ಲ. ಬಂದಿದೆ ಒಂದು ಬಾಡಿ ಗಾರ್ಡು, ಅವರು ಅನಂತ್ ಸಿಂಗ್ ಅವರು ಬಂದ್ಬಿಟ್ಟು ಇದು ಪಂಚ್ ತಗೊಂಡು ಹೊಡೆದ್ರು. ನಾನು ಏನ್ ಹೊಡಿತಾರ ಅಂತ ಕೆಳಗಡೆ ಇಳಿಯಕ್ಕೆ ಬಿಡ್ತಾ ಇಲ್ಲ. ಗನ್ ಎತ್ಕೊಂಡವನೇ ಮಾತಿದ್ರೆ ಗನ್ ಎತ್ಕೊಂಡು ಗನ್ನಿಂದ ಸಾಬ್ರು ನನ್ನ ಮಕ್ಕಳು ಕೂತಿರೋದು ಹೊರಗಡೆ ಹೊಡೀರಿ ಅಂತ ಹೇಳ್ತಾರೆ. ಏನಂತ ನಾನು ಕೇಳಲಿಲ್ಲ. ಆಯ್ತೇನೋ ಕೇಳ್ತಾರ ಅಂತ ನಾನು ಹಿಡಿದು ಬಿಟ್ಟೆ ನಾನು ಕೇಳಿದೆ ಅಷ್ಟೇ. ಏನ್ ಆಯ್ತು ಅಂತ ನಾನು ಕೇಳ್ತಾ ಇಲ್ಲ. ಅವ್ರು ಡಿಪಾರ್ಟ್ಮೆಂಟ್ ಅವ್ರ ಬಂದಿದೆ ಪಂಚ್ನಲ್ಲಿ ಹೊಡೆದ. ಆ ಸೈಡು ಲಾರಿ ಬರ್ತಾ ಇತ್ತು, ನಮ್ಮ ಕಾರು ಮುಂದೆ ಬರ್ತಾ ಇತ್ತು. ಇವ್ರು ಯಾರೋ ಕಾರ್ ತಗೊಂಡು ಬಂದು ಇವ್ರು ಯಾರೋ ಗೊತ್ತಿಲ್ಲ ನಮಗೆ. ಅಂದ್ರೆ ಅವರು ಕುಡ್ದಿದ್ರು ಏನೋ, ಕಣ್ಣೆಲ್ಲ ಕೆಂಪಾಗಿತ್ತು ಸರ್ ಅವ್ರದ್ದು. ಅವ್ರು ಬರ್ತಾ ನಮ್ಮ ಕಾರಿಗೆ ಟಚ್ ಹಾಕಕ್ಕೆ ಬಂತು. ಇನ್ನು ನಮ್ಮ ಮಗ ಏನು ಹೇಳ್ದ, ಸೈಡ್ಗೆ ಹೋಗಿ ಸರ್ ಅಂತ. ಇಷ್ಟೇ ಮಾತು ಸರ್. ಇಲ್ಲ ಅವರು ಓವರ್ಟೇಕು ಮಾಡಲಿಲ್ಲ, ಇಲ್ಲ ಅವ್ರು ಟಚ್ಚು ಆಗಲಿಲ್ಲ ಗಾಡಿ. ಯಾರ್ದು ಏನು ತಪ್ಪಿಲ್ಲ. ನಮ್ಮ ಮಕ್ಳು ಏನು ಮಾಡಿ ಏನೋ ನಿಲ್ಸೋ ಕಾರ್ ಅಂದ್ರಲ್ಲ, ನಮ್ಮ ಮಕ್ಕಳು ನಿಲ್ಸಿದ್ರು ಸರ್. ಕಾರ್ ನಿಲ್ಸಿದ ತಕ್ಷಣ ನನ್ನ ದೊಡ್ಡ ಮಗ ಕಾರ್ ನಡೆಸ್ತಾನೆ, ಚಿಕ್ಕ ಮಗನಿಗೆ ಬರ್ತಿದ್ದೆ 4 ಜನ ಸೇರ್ಕೊಂಡು ಹೊಡೆದ್ಬಿಟ್ಟು ಮೂವರೆಗೂ ಬೈಲ್ ರಕ್ತ ಕೆಳಗಡೆ ಬಿದ್ದದ್ರು. ಗಲಾಟೆ ಆಗ್ತಿದ್ದಂತೆ ಗನ್ ತೆಗೆದಿದ್ದ ಗನ್ಮ್ಯಾನ್ ಶ್ರೀಧರ್, ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟ ಶ್ರೀಧರ್. ಇಷ್ಟೇ ಅಲ್ಲದೆ ಗಲಾಟೆ ಆಗ್ತಿದ್ದಂತೆ ಗನ್ಮ್ಯಾನ್ ಶ್ರೀಧರ್ ಗನ್ ಅನ್ನು ತೆಗೆದಿದ್ದಾನೆ. ಗಲಾಟೆ ವೇಳೆ ಗನ್ ಅನ್ನು ಹಿಡಿದುಕೊಂಡು ಹೊಡೆದಿದ್ದಾನೆ. ಈ ಬಗ್ಗೆ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿರುವ ಶ್ರೀಧರ್, ಅನಂತಕುಮಾರ್ ಹೆಗಡೆ ಅವರಿಗೆ ಜೀವ ಬೆದರಿಕೆ ಇರುವ ಹಿನ್ನೆಲೆಯಲ್ಲಿ ಸೇಫ್ಟಿ ಹಾಗೂ ರಕ್ಷಣೆಗೋಸ್ಕರ ಗನ್ ತೆಗೆದಿರುವುದಾಗಿ ಹೇಳಿದ್ದಾನೆ. ಇನ್ನು ನೆಲಮಂಗಲ ಗ್ರಾಮಾಂತರ ಠಾಣಾ ಡಿವೈಎಸ್ಪಿ ಕಚೇರಿಯಲ್ಲಿ ಡಿವೈಎಸ್ಪಿ ಜಗದೀಶ್ ನೇತೃತ್ವದಲ್ಲಿ ಅನಂತಕುಮಾರ್ ಹೆಗಡೆ ವಿಚಾರಣೆ ಆಗಿದೆ. ಹಿಂದಿನಿಂದ ಬಂದ ಇನೋವಾ ಕಾರು ಓವರ್ಟೇಕ್ ಮಾಡುತ್ತೆ. ಓವರ್ಟೇಕ್ ಮಾಡುವ ಸಂದರ್ಭದಲ್ಲಿ ಕಾರಿಗೆ ಟಚ್ ಆಗುವ ಸಂದರ್ಭದಲ್ಲಿ ಡ್ರೈವರ್ ಕೇಳಿದ್ದಾನೆ. ಅವರು ಕೂಡ ಬೈದಿದ್ದಾರೆ, ಮಾತಿಗೆ ಮಾತು ಬೆಳೆದಿದೆ ಅಂತೇಳಿ ಅನಂತಕುಮಾರ್ ಹೆಗಡೆ ಹೇಳಿದ್ದಾರೆ. ಇನ್ನು ಘಟನೆಯ ಸಂಬಂಧ ಹಲ್ಲೆ ಮಾಡಿರುವುದಾಗಿ ಡ್ರೈವರ್ ಹಾಗೂ ಗನ್ಮ್ಯಾನ್ ಒಪ್ಪಿಕೊಂಡಿದ್ದಾರೆ. ಇನ್ನು ಈ ಘಟನೆಯ ಸಂಬಂಧ ದಾಬಾಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. A1 ಅನಂತಕುಮಾರ್ ಆಗಿದ್ದು ಪೊಲೀಸ್ ಠಾಣೆಯಿಂದ ಅವರನ್ನು ಬಿಟ್ಟು ಕಳುಹಿಸಲಾಗಿದೆ. A2 ಗನ್ಮ್ಯಾನ್ ಶ್ರೀಧರ್ ಹಾಗೂ A3 ಡ್ರೈವರ್ ಆಗಿದ್ದಾರೆ. ಈ ವೇಳೆ ದಾಬಾಸ್ಪೇಟೆ ಠಾಣೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ SP CK ಬಾಬಾ 3 ಆರೋಪಿಗಳನ್ನು ರೆಸ್ಕ್ಯೂ ಮಾಡಿರುವುದಾಗಿ ತಿಳಿಸಿದ್ದಾರೆ. ಗಾಯಾಳುಗಳ ಹೇಳಿಕೆ ಪಡೆದ ಬಳಿಕ ಮುಂದಿನ ತನಿಖೆ ನಡೆಸುತ್ತೇವೆ ಅಂತ ಕೂಡ ತಿಳಿಸಿದ್ದಾರೆ. 2 ವಾಹನಗಳು ಬರ್ತಾ ಇರ್ತವೆ. ಇಟ್ಸ್ ರೋಡ್ ರೇಜ್ ಅಂತ ನಾವು ಹೇಳ್ತೀವಿ. XUVಯಲ್ಲಿ ಇರುವಂಥದ್ದು ಇನೋವಾದಲ್ಲಿ ಇಬ್ಬರದ್ದು ಮಧ್ಯೆ ಇದು ಒಂದು, ಅವರು ಹಿಂದೆ ಬರ್ತಾರೆ, ಅವರು ಮುಂದೆ ಬರ್ತಾರೆ, ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರೋದ್ರಿಂದ XUVಯಲ್ಲಿರುವಂಥ ಯಾರು ಡ್ರೈವರು ಮತ್ತು ಗನ್ಮನ್ ಇವರೆಲ್ಲ ಇದ್ದಾರೆ. ಇನೋವಾ ಗಾಡಿಯಲ್ಲಿರುವಂಥ 2 ವ್ಯಕ್ತಿಗಳಿದ್ದಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಜಗಳ ಆಗುತ್ತೆ, ಆಮೇಲೆ ಅವ್ರಿಗೆ ಹೊಡೆದಿರ್ತಾರೆ. ಆ ಪ್ರಕಾರ ನಾವು ಇಲ್ಲಿ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ದಾಬಾಸ್ಪೇಟ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ. ಫಸ್ಟ್ ನಾವು FIR ಮಾಡಿದ್ದೀವಿ. FIR ಆದ ನಂತರ ನಮ್ಮ ತನಿಖಾಧಿಕಾರಿಗಳು ಅದನ್ನು ಕಂಟಿನ್ಯೂ ಮಾಡ್ತಾರೆ ಇನ್ವೆಸ್ಟಿಗೇಷನ್. ದಾಬಾಸ್ಪೇಟೆ ಠಾಣೆಯ ಮುಂದೆ 100 ಜನ ಮುಸ್ಲಿಂ ಬಾಂಧವರು ಜಮಾಯಿಸಿದ್ದು ಅನಂತಕುಮಾರ್ ಹೆಗಡೆ ವಿರುದ್ಧ ಘೋಷಣೆ ಕೂಗ್ತಾರೆ. ಅಷ್ಟೇ ಅಲ್ಲದೆ ಠಾಣೆಯ ಆವರಣದೊಳಗೆ ನುಗ್ತಾರೆ. ಹೊರ ಕಳುಹಿಸಲು ಬಂದ ಪೊಲೀಸರಿಗೆ ಪ್ರಶ್ನೆ ಮಾಡ್ತಾರೆ ಜನರು. ಆರೋಪಿಗಳನ್ನು ಬಂಧಿಸಿಲ್ಲ ಯಾಕೆ ಅಂಥೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಂಜುನಾಥ್ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.